ಒಳ್ಳೆಯಾದರೆ ನೀನು ಸತ್ಯವು ಉಂಟನೇ ರಾಮೇಶ್ವರಲ್ಲ ಅನುಮಾನಗಳು ಪೂಜ್ಯರು ಜಗನ್ನಿವಾನ ಭಾಗ್ಯಪುರದಲ್ಲಿ ಆನಂದ ಪ್ರಾಣಗಳನ್ನು ಸಲ್ಲಿಸಿ ವೇದಿಕೆಗಳು ಎಲ್ಲ ಪೂಜ್ಯರಲ್ಲಿ ನಾಟಕಗಳನ್ನು ಸಲ್ಲಿಸಿ ಆಗಮಿಸುವ ಎಲ್ಲ ಶರಣಗಳಿಗೆ ಒಂದು ವಿಷಯವನ್ನು ಅಧಿಕಾರವಾಗಿಟ್ಟುಕೊಂಡು ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಜ್ಞಾನಿಯಿಂದ ಏನು ಆಗ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಒಬ್ಬ ಬದುಕುವುದಿಲ್ಲ, ಸಾವಿರಾರು ಮಂದಿಯನ್ನ ಬದುಕಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಒಂದು ಶ್ಲೋಕ ಬರ್ತದೆ, ಶುದ್ಧಾಂತಕರಣೋದೇವಿ ಪಿಂಡ ಶಬ್ದೇನ ಗೀಯತೆ ಅಂತ ಹೇಳ್ತಾರೆ. ಅಂದ್ರೆ ಭೂಲೋಕಕ್ಕೆ ನಾವು ಬರಬೇಕಾದ್ರೆ ಹಂಗೆ ಬಂದಿರೋದಿಲ್ಲ, ಒಳ್ಳೆಯ ಶರೀರವನ್ನ ದೇವರು ನಮಗೆ ಕೊಟ್ಟು ಕಳುಹಿಸುತ್ತಾನೆ. ಅದರೊಳಗೆ ಮತ್ತೆ ಮಾಡಿದಾಗ ಮನ ಬುದ್ಧಿ ಚಿತ್ತ ಅಹಂಕಾರವನ್ನ ಇಟ್ಟು ಪವಿತ್ರವಾದ ಮೂರನ್ನು ಪವಿತ್ರವಾಗಿಟ್ಟು ಬಳಸುವಂತಹ ಕೆಲಸವನ್ನು ಮಾಡ್ತಾರೆ. ಆಗ ಅವರಿಗೆ ಬಂದು ಕೆಡುವಂತ ವ್ಯವಸ್ಥೆಗಳಾಗ್ತಾವ. ಮನ ಬುದ್ಧಿ ಚಿತ್ತ ಅಹಂಕಾರ ಕೆಡುವಂತ ವ್ಯವಸ್ಥೆಗಳಾಗ್ತಾವ. ಅದನ್ನ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಅಂದ್ರೆ ಮಹಾತ್ಮರು ಮಾಡ್ತಾರೆ. ಅದಕ್ಕೆ ಮಹಾತ್ಮರತ್ರ ಯಾರು ಬರಬೇಕು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನ ಕಳೆದುಕೊಳ್ಳಲಿಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ, ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಷ್ಟೇ ಇಲ್ಲ. ನೇರವಾಗಿ ನಾವು ಆತ್ಮಗಳೇ ಹೇಳ್ತಾರೆ, ನಿನ್ನ ಹೃದಯ ಸಮುದ್ರದಲ್ಲಿ ಮೀನು ಮೊಸಳೆಗಳಷ್ಟೇ ಇಲ್ಲ, ಒಟ್ಟು ರಕ್ತಗಳು ಇವೆ, ಹುಡುಕಿ ನೋಡು. ಇದು ಮಹಾತ್ಮರು ಮಾಡ್ತಕ್ಕಂಥ ಕೆಲಸ. ಏನು ಅಂದ್ರೆ ತಮ್ಮ ಭೂಲೋಕಕ್ಕೆ ಬಂದಿದೆಯಾ, ನೀನು ಬಂದ ಮೇಲೆ ನೀನಾಗಿ ಕೆಟ್ಟದಾಗಿ ಬಂದಿಲ್ಲ, ಒಳ್ಳೆಯವನಾಗಿ ಬಂದಿದ್ದೀನಿ. ಇಲ್ಲಿ ಬಂದು ನಿನ್ನ ಮನಸ್ಸು ಬಹಳ ಚಂಚಲವಾಗಿ ಕೆಡುವಂತಹ ವ್ಯವಸ್ಥೆ ಬರ್ತದೆ. ಅದಕ್ಕೆ ನಿನ್ನ ಹೃದಯ ಸಮುದ್ರದಲ್ಲಿ ಮೀನ ಮೊಸಳೆಗಳ ಅಷ್ಟೇ ಇಲ್ಲ, ಅಂದ್ರೆ ಕೆಟ್ಟದಷ್ಟೇ ಇಲ್ಲ, ಮುತ್ತು ರಕ್ತಗಳು ಇವೆ ಅಂತ ಹೇಳ್ತಾನೆ. ಒಳ್ಳೆ ಅದ್ಭುತವಾದ ಮಾತನ್ನ ಈಸಿಯಾಗಿ ನಮ್ಗೆ ಕೊಡ್ತಾನೆ. ಅದನ್ನ ಹುಡುಕಿಕೊಳ್ಳಲಿಕ್ಕೆ ಈಗ ಬರಬೇಕು. ನಾವು ಎಲ್ಲಿಗೆ ಬರಬೇಕಂದ್ರೆ ಹಾರುಗೇರಿಗೆ ಬರಬೇಕು. ಇಷ್ಟೆಲ್ಲ ಸ್ವಾಮಿಗಳು ಕೊಟ್ಟು ಅಂದ್ರೆ ಮುತ್ತು ರತ್ನಗಳನ್ನ ಕೊಟ್ಟು, ಆಗದೇ ಇರ್ತಕ್ಕಂಥ ಆರೋಗ್ಯವನ್ನ ಕೊಟ್ಟು, ಆಗದೇ ಇರ್ತಕ್ಕಂಥ ಆರೋಗ್ಯ ಜ್ಞಾನ ಅದು ಯಾವ ಕಾಲಕ್ಕೂ ಆಗೋದಿಲ್ಲ. ನಿಮ್ಮ ಮನೆಯ ಕೆಲವೊಂದು ಪದ್ಧತಿಗಳನ್ನ ನೀವು ಮಾಡ್ಕೊಂಡು ಬರ್ತಾ ಇರ್ತೀವಿ. ಅವಾಗ ನಿಮ್ಮ ಕೇಳಲಾಗಿ ಬಹಳ ಚಲೋ ಮಾಡ್ತಾರ ಅಂದ್ರೆ ನಮ್ಮ ಮುತ್ತತ್ತಿನ ಬಂದ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಮನಸ್ಸಿಗೆ ಶಾಂತಿ ಆಗ್ತದೆ. ನೋಡಿ, ಮುತ್ತು ರತ್ನಗಳು ನಮ್ಮಲ್ಲಿ ಅಂತ ಮನುಷ್ಯನೇ ಒಂದು ಬಹಳ ದೊಡ್ಡದಾದ ಶಕ್ತಿ. ಭೂಮಿ ಮೇಲೆ ಯಾವುದಾದ್ರೂ ಬಹಳ ದೊಡ್ಡದಾದ ಶಕ್ತಿ ಐತೆ ಅಂದ್ರೆ ಪೃಥ್ವಿ, ಅಪ್ಪು, ವಾಯು, ಆಕಾಶಗಳನ್ನ ತುಂಬಾ ಚೆನ್ನಾಗಿ ಬಳಸಿಕೊಂಡು ಬರತಕ್ಕಂಥ ಪ್ರಾಣಿ ಯಾವ್ದಾದ್ರು ಐತೆ ಅಂದ್ರೆ ಅದು ಮನುಷ್ಯ ಪ್ರಾಣಿ. ಅದಕ್ಕೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಎಲ್ಲ. ಅದಕ್ಕೆ ಕವಿ ಒಂದು ಮಾತನ್ನ ಹೇಳ್ತಾನೆ, ಪುಣ್ಯರಾಲಯ ಪೃಥ್ವಿ ಸ್ವರ್ಗವನ್ನು ಪರದೇಶಿ. ನೋಡ್ರಿ, ಸ್ವರ್ಗವನ್ನು ಪರದೇಶಿ ಅಂತ ನಾವು ಇದೆಲ್ಲ ನೀವು ಕೊಟ್ಟಿದ್ದೀರಿ. ಮೊನ್ನೆ ಮರದ ಕೂತ್ಕೊಂಡಿದ್ದೀರಿ, ಪ್ರವಚನವನ್ನ ಕೇಳಿಕೊಂಡ ನೀವು ಬರ್ಕೊಂಡಿರಲ್ಲ. ಇದೇ ಸ್ವರ್ಗ, ಭೂಮಿಗೆ ಸ್ವರ್ಗ. ಇದು ಬಿಟ್ಟು ನೀವು ಹೋಗಲು ಸ್ವರ್ಗ ಸಿಗೋದಿಲ್ಲ. ಸ್ವರ್ಗಕ್ಕೆ ಹೋಗಲು 2 ಮಂದಿ ನಿಮಗೆ ಫೋನ್ ಮಾಡಿಲ್ಲ, ಮಾಡಲು ಆಗೋದಿಲ್ಲ. ಇಲ್ಲೇ ಸ್ವರ್ಗವನ್ನ ಕಾಣೋದು ನಾವು. ಇದೆಲ್ಲ ಒಳ್ಳೆ ಮಹಾತ್ಮರ ಪ್ರವಚನವನ್ನ ಏನು ಕೇಳಿದ್ರೆ ಅದೇ ಸ್ವರ್ಗ ಇದೆ. ಅದು ನಮ್ಮ ಮನಸ್ಸಿನ ಪರಿವರ್ತನೆಯನ್ನ ಮಾಡಿ ಸಮಾಧಾನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದಕ್ಕೆ ಜ್ಞಾನಿಯಾದವನು ಅಜ್ಜ ನಮಗೆ ಹೊರಕೊಂಡ ಅಜ್ಜ ನಮ್ಗೇನು ಮಾಡಿದ ಅಂತ ಹೇಳಿದ್ರೆ ಆ ಕಾಲಕ್ಕೂ ಹೇಳಿದಾವ್. ಇಲ್ಲಿ ಮುಂದೆ ಮಾಡೋದು ನೀನಾಪುರಿ ಆಗ್ತದೆ, ಆತ್ಮದಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ಬಹಳ ದುರುಳು ದೃಷ್ಟಿಯಲ್ಲಿ ಹೇಳ್ತಿರ್ತಾವ. ಎಲ್ಲರಿಗೂ ಬರುತ್ತಿಲ್ಲ, ಯಾರೋ ಒಬ್ಬರಿಗೆ ಆ ಶಕ್ತಿ ಬರ್ತದೆ, ನಮಗೆಲ್ಲ ಶಕ್ತಿ ಇರುವುದಿಲ್ಲ. ಪರಮಪೂಜ್ಯ ಮಹಾನುಭಾವರಲ್ಲಿ ಸುಮಾರು 4 ಶಕ್ತಿ
ಜನರಿಗೆ ಕಲ್ಯಾಣ ಮಾಡುವಂತಹ ಶಕ್ತಿ, 46 ವರ್ಷಗಳವರೆಗೆ ವೇದಾಂತ ಪರಿಷತ್ತನ್ನು ನಡೆಸಿಕೊಂಡು ಬರುವಂತಹ ಶಕ್ತಿ, ಇದು ಭೂಲೋಕದಲ್ಲಿ ಯಾರಿಗೋ ಒಬ್ಬರಿಗೆ ದೈವ ಕೊಟ್ಟು ಕಲಿಸಿರುತ್ತದೆ. ಅದನ್ನು ನಾವು ವಿರೋಧ ಮಾಡಿಕೊಳ್ತಕ್ಕಂಥದ್ದು ಒಬ್ಬರ ದುರಾನುಬಂಧಿ ಪರಿವರ್ತನೆ ಆಗ್ತಕ್ಕಂಥ ಕೆಲಸ. ವಾಲ್ಮೀಕಿ ಜಯಂತಿ ಯಾವಾಗೂ ಬರಲ್ಲ, ವಾಲ್ಮೀಕಿ ರಾಮಾಯಣವನ್ನ ಯಾವಾಗೂ ಬರಲ್ಲ. ಅಲ್ಲಿಂದ ಹಿಡಿದು ಅವರ ಬರದಿಂದ ಹಿಡಿದು ಕುರುಂಪೂರ್ಣವಾಗಿ ಇನ್ನೂ ರಾಮಾಯಣದ ಬಗ್ಗೆ ಓದ್ತಾನೆ ಇದ್ದೀವಿ, ಬರೀತಾನೆ ಇದ್ದೀವಿ, ಆ ಕಥೆಯನ್ನ ಕೇಳ್ತಾನೆ ಇದ್ದೀವಿ. ಕೇಳಿದ್ರು ಮತ್ತು ಹೊಸದೇ ಆಗ್ತದೆ ಯಾವುದು. ಅದಕ್ಕೆ ಅವನು ಹೇಳ ಕವಿ ಯಾವುದೋ ಒಂದು ಕಾವ್ಯವನ್ನು ಬರೀತಾರೆ, ನಾವು ಅದನ್ನು ಓದಿ ಸಂತೋಷ ಪಡ್ತೇವೆ. ಆ ಸಂತೋಷನೇ ನಮಗೆ ಸ್ವರ್ಗವನ್ನ ಕೊಡತಕ್ಕಂಥದ್ದು. ನೋಡಿ ನಾವೆಲ್ಲ ಈ ಕೇಳ್ತಾ ಆನಂದವನ್ನು ಕೊಡ್ತಿರಲ್ಲ, ಇದಕ್ಕಿಂತ ಸ್ವರ್ಗ ಮಧ್ಯೆ ಬರಬೇಕು. ನಾಳೆ ಎಲ್ಲ ಅದಕ್ಕೋಸ್ಕರವಾಗಿ ಕವಿ ಬರೀತಾನೆ, ನೀನು ಒಳ್ಳೆಯವನಾಗುವಂತ ಬರೀತಾರೆ. ಕನಕದಾಸರು ಬರೀತಾರೆ, ಒಂದು ಕಾವ್ಯವನ್ನು ಬರೀತಾರೆ. ಆ ಕಾವ್ಯದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ರಾಗಿ ಮತ್ತು ಅಕ್ಕಿಗೆ ಜಗಳವನ್ನು ಕೊಡ್ತಾರೆ. ಎಷ್ಟು ಚಂದ ಕೊಡ್ತಾರೆ ನೋಡಿ, ನಮ್ಗೆ ಅರ್ಥ ಆಗಬೇಕು. ರಾಗಿಯಲ್ಲಿ ನಮ್ಗೆ ಅರ್ಥ ಆಗ್ತದೆ, ಅಕ್ಕಿ ಅಂದ್ರೆ ನಮ್ಗೆ ಅರ್ಥ ಆಗ್ತದೆ. ಮಹಾತ್ಮರು ನಮ್ಮ ಮನಸ್ಸನ್ನ ತಿಳಿದಲಿಕ್ಕೆ ಭೂಮಿಯಲ್ಲಿರ್ತಕ್ಕಂಥ ಅನೇಕ ವಸ್ತುಗಳನ್ನು ಬಳಸಿಕೊಳ್ತಾರೆ. ಎಷ್ಟು ಚಂದ ಬಳಸಿಕೊಳ್ತಾರೆ ಅಂದ್ರೆ ರಾಗಿ ಮತ್ತು ಅಕ್ಕಿಗೆ ಜಗಳವನ್ನ ಆಡ್ತಾರೆ. ಜಗಳವನ್ನ ಎರಡು ಜಗಳ ಆಡ್ಕೊಂಡು ಹೇಗೆ ಬರ್ತಾವೆ ಅಂದ್ರೆ ಕನಕದಾಸರ ಬರ್ತಾವ, ನಾನು ಬರ್ತಾವ ಅಂತ ಬರ್ತಾವ. ಆವಾಗ ಕನಕದಾಸರ ಎರಡಿಗೂ ಅವರ ಗುಣಗಳನ್ನ ಹೇಳ್ತಾರೆ. ರಾಗಿ ಗುಣ ಏನು, ಅಕ್ಕಿ ಗುಣ ಏನು. ಅಕ್ಕಿ ದೊಡ್ಡ ಜನ ಊಟ ಮಾಡ್ತಾರೆ, ಇನ್ನು ಯಾರು ಸಣ್ಣವರು ಮಾತನಾಡಿಸೋದಿಲ್ಲ. ಆಗ ದೊಡ್ಡವ ಅಂದುಕೊಂಡು ನಿನ್ನೂ ಯಾರು ಮಾತಾಡ್ಸೋದಿಲ್ಲ. ರಾಗಿ ಬಹಳ ಈಸಿಯಾಗಿ ಸಿಗ್ತಕ್ಕಂಥದ್ದು, ಬಡವರು ಅವರು ರಾಗಿಯನ್ನು ಊಟ ಮಾಡಿದ್ರೆ ಆರೋಗ್ಯ ಚಲೋ ಆಗ್ತದೆ. ರಾಗಿಯನ್ನು ಉಂಡುಕೊಂಡು ನಿರೋಗಿ ಆಗುವ ಅಂತ ಒಂದು ಕಡೆ ಸರ್ವಜ್ಞ ಬರೀತಾನೆ. ಅದಕ್ಕೋಸ್ಕರವಾಗಿ ನೀನು ಜಗಳಕ್ಕೆ ಹೋಗಬೇಡ, ಆನಂದಪರವಾದ ಮ್ಯಾಲ ಹೋಗೋದು ಬೇಡ. ಕೆಳಗಿದ್ದು ಎಲ್ಲರಿಗೂ ನೀನು ಸಮಾನ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂತ ಹೇಳಿ ಇಬ್ಬರನ್ನು ಕುಂದಿರಿಸಿ ಅವರು ಮನಸ್ಸನ್ನು ಪರಿವರ್ತನೆ ಮಾಡಿ ಸಮಾನವಾಗಿರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಯಾಕೆ ಹೇಳಿದೆ ಅಂದ್ರೆ ನಮ್ಮ ಮನಸ್ಸುಗಳು ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇರ್ತಾವೆ. ನಾನು ದೊಡ್ಡವ, ನೀನು ಬದಲಾವಣೆ ಆಗ್ತಾ ಇರ್ತಾವೆ. ಅವನ್ನ ಸಮನಾಗಿ ಬರುವಂತಹ ಶಕ್ತಿ ಮಹಾತ್ಮರಿಗೆ ಇರ್ತಾರೆ. ಅವರ ಮಹಾತ್ಮನ ಮಾತುಗಳಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ನೋಡಿ ಇವರೆಲ್ಲ ಎಲ್ಲಿದ್ದಂತ ಒಂದು ಅಲ್ಲಿಂದ ಹಿಡಿದು ಅರ್ಜುನಂತ ಸಹಿತ ಇಲ್ಲಿ ಬರತಕ್ಕಂಥ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಹಾತ್ಮರು ಮಾಡಿದ್ದರು ಭೂಲೋಕವನ್ನ ಸ್ವರ್ಗವನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಸ್ವರ್ಗಕ್ಕೆ ಹೋಗುದಿಲ್ಲ, ಮುಂದುವರೆತಕ್ಕಂಥ ಜನ ಸ್ವರ್ಗದಲ್ಲಿ ಇರಬೇಕು. ಸ್ವರ್ಗದಲ್ಲಿ ಇರಬೇಕಂದ್ರೆ ಒಳ್ಳೆ ಕೆಲಸ ಮಾಡಬೇಕು, ಕಾಯಕ ಮಾಡಬೇಕು. ಬಂದ ಕಾಯಕದಲ್ಲಿ ಮನೆಯನ್ನು ತುಂಬಾ ಚೆನ್ನಾಗಿ ಓದಬೇಕು, ಸಮಾಜವನ್ನು ತುಂಬಾ ಚೆನ್ನಾಗಿ ಕೊಡಬೇಕು, ದೇಶನ ತುಂಬಾ ಚೆನ್ನಾಗಿ ಇಟ್ಟುಕೊಂಡು ಶ್ರೀ ಸಾಮಾನ್ಯರು ಜ್ಞಾನವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿ ಒಂದು ಆದಂತ ಒಂದು ಘಟನೆ ಬರ್ತದೆ. ಶಿವಾಜಿ ಕಾಲದಲ್ಲಿ ಆದಂತ ಒಂದು ಘಟನೆ ಬರ್ತದೆ. ಅಂದ್ರೆ ದೊಡ್ಡವರಿಗೆ ಏನು ಜ್ಞಾನ ಇರ್ತದೆ, ಸಣ್ಣವರಿಗೂ ಸಹಿತ ಅದರ ಒಂದು ಜ್ಞಾನದಿಂದ ಒಬ್ಬ ವ್ಯಕ್ತಿಯಿಂದ ಬದುಕಿಸುವಂತ ಕೆಲಸ ಆಗ್ತದೆ. ಜ್ಞಾನ ಏನು ಚೆನ್ನಾಗಿ ಕೊಡ್ತದೆ. ಗೋದಾವರಿಯಿಂದ ಒಬ್ಬ ಹೆಣ್ಣುಗಳು ಬರ್ತಾರೆ. ಆ ಶಿವಾಜಿಯ ಜೀವನದಲ್ಲಿ ಒಂದು ಗೋದಾವರಿಯಿಂದ ಒಬ್ಬ ಹೆಣ್ಣುಗಳು ಬರ್ತಾರೆ. ಆದರೂ ಮಾನವರಾಗಿ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂದರೆ ಅವರ ಅಪ್ಪ ಅದರ ಒಳ್ಳೆಯ ಜ್ಞಾನವನ್ನು ಕೊಟ್ಟಿರ್ತಾರೆ. ಆ ಜ್ಞಾನವನ್ನು ಮುಂದೆ ಕಳಿಸಿಕೊಳ್ತಾರೆ. ನೋಡಿ, ಅವನೊಬ್ಬ ಪೂಜಾರಿ ಆಗೋದ್ರಿಂದ ಮೊದಲಿಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ. ಅದರ ಜೊತೆಗೆ ಕುದುರೆ ಸವಾರಿಯನ್ನು ಕಲಿಸ್ತಾರೆ. ಶಿವಾಜಿಯಲ್ಲಿರ್ತಕ್ಕಂಥ ಯುವಕರು ಕುದುರೆ ಸವಾರಿಯನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಇದನ್ನ ನಾನು ಕುದುರೆ ಸವಾರಿ ಕಲಿತೀನಿ ಅಂತಂದ್ರೆ ಅಪ್ಪ ಕಳಿಸ್ತಾರೆ. ಅದರ ಜೊತೆಗೆ ಜ್ಞಾನವನ್ನು ಕೊಡ್ತಾನೆ. ಒಳ್ಳೆಯ ಮೌಲಿಕವಾದ ಜ್ಞಾನವನ್ನು ಮಗಳಿಗೆ ಕೊಡ್ತಾನೆ. ಪೂಜಾರಿ ಆಗೋನು ಬೆಳೀತಾರೆ, ತುಂಬಾ ಚೆನ್ನಾಗಿ ಬೆಳೀತಾರೆ. ಲಗ್ನ ಆಗ್ತದೆ. ಯಾರಿಗೆ ಲಗ್ನ ಆಗ್ತದೆ ಅಂದ್ರೆ ಶಿವಾಜಿಯ ಒಬ್ಬ ಸಾಮಂತ
ಬ್ರಹ್ಮಕಾಂತಂತೇಳಿ ಒಬ್ಬ ಸಾಮಂತ ಅವನ ಮಗನಿಗೆ ವಿಮಾನವನ್ನು ಕೊಟ್ಟು ಗೋದಾವರಿಯನ್ನ ಕೊಟ್ಟು ದರ್ಶನ ಮಾಡ್ತಾರೆ. ಆದರೆ ಬ್ರಹ್ಮಕರ ಮನಸ್ಸು ಪ್ರಾಣ ಕೆಳಬಂದು ಅಧಿಕಾರದ ಆಸೆಗೆ ಬರ್ತಾರೆ. ಅಧಿಕಾರದ ಆಸೆಗೆ ಬಂದಾಗ ಶಿವಾಜಿಯಿಂದ ಏನಾದ್ರು ಮಾಡಿ ಮುಗಿಸಬೇಕು ಅನ್ನೋ ಒಂದು ವಿಚಾರ ಬರ್ತದೆ. ಅದನ್ನ ರಾತ್ರಿ ಅವರ ವಿರೋಧಿಗಳ ಕುಂದುಕೊಂಡು ಮಾತಾಡ್ತಾ ಇರ್ತಾರೆ. ಆ ಹೆಣ್ಣು ನೋಡಿದ ಜ್ಞಾನ ಹಾಕೊಂಡಂತ ಒಳ್ಳೆಯ ಜ್ಞಾನ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಅಂತ ಹೇಳಿದ್ರೆ ಮಾವನ ವಿರುದ್ಧ ಕೆಲಸ ಮಾಡ್ತಾರೆ. ಇವರು ರಾತ್ರಿ ಮಾತಾಡೋದೆಲ್ಲವನ್ನೂ ಮಾಡಿಕೊಂಡು ಕೇಳ್ತಾರೆ. ವೇದಿಕೆ ಮೇಲೆ ಸ್ವಲ್ಪ ಭಾಷಣ ಬಂದುಕೊಂಡಾರೆ. ಆ ಕೆಲವೊಂದು ಶಬ್ದಗಳು ಕಿಡಿಗೆ ಬೀಳುತ್ತಾರೆ. ಕಿಡಿಗೆ ಬೀಳಾಗ ನೋಡೋದ್ರಿಂದ ಈಗ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಇವರು ಮಾಡ್ತಕ್ಕಂಥ ಕೆಟ್ಟ ಕೆಲಸವನ್ನು ತಡೆಯಬೇಕು ಅಂತ ಹೇಳಿಟ್ಟು ರಾತ್ರಿ 12 ಗಂಟೆ ಸುಮಾರಿಗೆ ಬಂದು ಒಂದು ಕುದುರೆ ತಂದೆ ಕುದುರೆಯನ್ನು ತಗೊಂಡು ಬೆಳಕಬಹುದು. ಅಲ್ಲಿ ಬಂದು ಬಾಗಿಲೆಲ್ಲ ಬಂದಾಗಿರ್ತಾರೆ. ಬಂದಾಗಿರ್ತಾರೆ. ಆ ಕೋಟೆಯನ್ನ ಹುಡುಕೋತ ಹೋಗಿದ್ದಾರೆ. ನೀರು ಹೋಗಿ ಬರ್ತಾರೆ. ಆ ಮೂರ್ತಿಗಳಾದ ಕೋಟೆಗಳನ್ನು ಹೋಗ್ತಾರೆ. ಎಲ್ಲ ಅದ್ಭುತವಾದ ಕೆಲಸವನ್ನು ಮಾಡ್ತಾರೆ. ಮೈಯೆಲ್ಲ ಬಳಸ್ತಾರೆ. ಅಷ್ಟಾಭೂತ ಶಿವಾಜಿಯನ್ನು ಉಳಿಸುವಂತ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಬರ್ತಕ್ಕಂಥ ಬಾಲ ಹಿಡಿದಾನೆ ಅಂತಿನ ಯಾರು ನಿಮ್ಮ ಎಲ್ಲಿಂದ ಬಂದಿಯ ಯಾಕೆ ಬಂದಿಯ ಏನು ಅಂತ ಎಲ್ಲವನ್ನೂ ಕೇಳಿದಾಗ ಎಲ್ಲ ವಿಚಾರಗಳನ್ನು ಹೇಳ್ತಾರೆ. ಹೇಳಿದಾಗ ಸಮಾಧಾನವಾಗಿ ಕುಂಡಿಸ್ತಾರೆ. ಕುಂಡಿಸಿ ಆ ಸಾಮಾನ್ಯ ಹೇಳ್ತಾನೆ ಶಿವಾಜಿ ಮನೆಗೆ ಅವನು ಒಬ್ಬ ಸ್ವಾಮಿ ದೇಹಗಳನ್ನು ಕಳಿಸಿಕೊಡ್ತಾನೆ. ಇಕ್ಕಿಯನ್ನು 4 ಮಂದಿ ಕರ್ಕೊಂಡು ಹೋಗ್ತಾರೆ. ಆ ಸಾಮಾನ್ಯರು ನಿಲ್ಲಿಸ್ತಾರೆ. ಎಲ್ಲ ಕಥೆಯನ್ನು ಹೇಳ್ತಾರೆ. ನೋಡಿ, ಎಲ್ಲ ಟೈಮಲ್ಲಿ ನಾವು ಜ್ಞಾನವನ್ನು ಉಪಯೋಗ ಮಾಡಿಕೊಳ್ಳಬೇಕು. ಒಳ್ಳೆಯ ಉಪಯೋಗ ಮಾಡಿಕೊಳ್ಬೇಕು. ದೇಶವನ್ನೇ ಉಳಿಸಬೇಕಂತ ಕೆಲಸವನ್ನು ಮಾಡ್ತಾರೆ. ನೋಡಿ, ಎಲ್ಲದನ್ನ ಅವರ ಸಾಮ್ರಾಜ್ಯ ಮುಂದೆ ಹೇಳಿದಾಗ ಸಾಮ್ರಾಜ್ಯನ ಪರೀಕ್ಷೆ ಮಾಡ್ತಾನೆ. ಏನು ಆಗಿರ್ತದೆ ಅಂದರೆ ಹುಣ್ಣಿಮೆ ಎಲ್ಲ ಆಗ್ತದೆ. ಹಾಗೆ ಶಿವಾಜಿನೂ ಸಹಿತ ಹುಣ್ಣಿಮೆ ಆಗ್ತಾರೆ. ಆ ಹುಣ್ಣಿಮೆ ಪದ್ಧತಿ ಹೇಗಿರುತ್ತೆ ಅಂದರೆ ಒಂದು ತೋಪು, ಆ ತೋಪಿಗೆ ಬಣ್ಣವನ್ನು ತುಂಬುತ್ತಾರೆ. ಬರೀ ಪೌಡ್ರ್ ಬಣ್ಣವನ್ನ ತುಂಬುತ್ತಾರೆ. ಪೌಡ್ರ್ ಬಣ್ಣವನ್ನು ತುಂಬಿ ಒಂದು ಸಣ್ಣದ ಬಣ್ಣಗಳನ್ನು ಇಟ್ಟರೆ ಆ ಸ್ಕೂಲಿಗೆ ಅದು ಹೋಗಿ ಶಿವಾಜಿಯ ಮೇಲೆ ಬೀಳತಕ್ಕಂಥ ಒಂದು ಪೌಡ್ರ್ ಬೀಳ್ತಾರೆ. ಅದೆಲ್ಲ ಹೋಗಿ ಅಲ್ಲಿ ಆಡುತ್ತಾರೆ. ಅದನ್ನ ದುರುಪಯೋಗವನ್ನು ಬ್ರಹ್ಮಕ ಮಾಡಿಕೊಳ್ತಾನೆ. ಅವನಿಗೆ ತಲೆಬೇಕಾದ ಜ್ಞಾನವನ್ನು ನಿಲ್ಲಿಸಿ ಅದಕ್ಕೆ ಒಳಗಡೆ ಬಣ್ಣವನ್ನು ತುಂಬಿ ಒಳಗೆ ಒಂದು ಬಾಂಬನ್ನು ಇಡ್ತಾನೆ. ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಬ್ರಹ್ಮಕನಿಗೂ ಶಿವಾಜಿ ಇರುವುದು ಬಹಳ ಆತ್ಮೀಯತೆ ಇರ್ತದೆ. ಆ ನಂಬಿಕೆಯ ಮೇಲೆ ಅದನ್ನು ದ್ರೋಹವನ್ನು ಮಾಡ್ತಾನೆ. ನೋಡಿ, ಈ ರಣವನ್ನು ಗೋದಾವರಿ ಹೆಣ್ಣುವ ಈ ವಿಷಯವನ್ನೆಲ್ಲ ಹೇಳ್ತಾರೆ. ಹೋಗಿ ಚೆಕ್ ಮಾಡಿದ್ರೆ ಎಲ್ಲದೂ ಸತ್ಯ ಸಿಗ್ತದೆ. ಅದನ್ನು ತೆಗಿತಾರೆ. ಆ ಉಳಿತಾನೆ. ಆ ಹೆಣ್ಣು ಮಗಳಿಗೆ ಗೌರವವನ್ನು ಕೊಡ್ತಾರೆ. ಗೌರವವನ್ನು ಕೊಟ್ಟು ಅವನ ತಮ್ಮನಿಗೆ ಒಂದು ಭಾಗವನ್ನು ಕ್ರಮಗಳ ಭಾಗವನ್ನು ಕೊಟ್ಟು ಈ ಕ್ರಮವನ್ನು ಜೈಲಿಗೆ ಹಾಕತಕ್ಕಂಥ ವ್ಯವಸ್ಥೆ ಬರ್ತದೆ. ಅಂದರೆ ಜ್ಞಾನವನ್ನು ನಾವು ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕು, ಶರೀರವನ್ನು ಮನಸ್ಸನ್ನು ಯಾವ ರೀತಿ ಉಪಯೋಗ ಮಾಡಿಕೊಳ್ಳಬೇಕು. ಇದ್ದ ಜ್ಞಾನವನ್ನು ನಾವು ಮನೆಗೆ ಕೊಟ್ಕೊಂಡಿದ್ರೆ ಶಿವಾಜಿ ಏನಾಗಿತ್ತು ಹೇಳಕ್ಕಾಗಿಲ್ಲ. ಆದರೆ ಆ ಹೆಣ್ಣು ಮಗಳು ತನ್ನ ಜ್ಞಾನವನ್ನು ಅಪ್ಪ ಕೊಟ್ಟ ಮೌಲ್ಯದ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಶಿವಾಜಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆಮೇಲೆ ನಂತರ 7 ಸಂಸ್ಥಾನಗಳನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಇದು ಜ್ಞಾನವನ್ನು ಉಪಯೋಗ ಮಾಡಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆ. ಮನೆಗಳಲ್ಲಿ ಜ್ಞಾನ ವಿಷಯಗಳನ್ನು ಬಂದರೆ ನಾವು ಜ್ಞಾನದಿಂದ ಮನೋರಂಜನೆ ಮಾಡಿಕೊಂಡು ಎಷ್ಟೋ ಜ್ಞಾನಗಳಿಂದ ಬಹಳಷ್ಟು ಹೆಣ್ಣುಮಕ್ಕಳು ಈ ದೇಶವನ್ನ ಬಹಳಷ್ಟು ಎತ್ತರ ಮಟ್ಟಕ್ಕೆ ಒಯ್ದಂತ ಹೆಣ್ಣುಮಕ್ಕಳು ಸಿಗ್ತಾರೆ ನಮ್ಮ ದೇಶದಲ್ಲಿ. ಅದೇ ನೋಡ್ಕೊಳ್ತಾ ಹೋದ್ರೆ ಆ ಕಾಲಕ್ಕೆ ರಾಜ್ಯವನ್ನು ಆಳಿದಂತ ಹೆಣ್ಣುಮಕ್ಕಳು ದೇಶಕ್ಕೆ ಅದ್ಭುತವಾದ ಆರ್ಥಿಕ ಶಕ್ತಿಯನ್ನು ಕೊಡುವಂತ ಹೆಣ್ಣುಮಕ್ಕಳು ಸೇರ್ತಾರೆ. ಇದು ಎಲ್ಲಿಂದ ಬರ್ತದೆ ಅಂದ್ರೆ ಜ್ಞಾನದಿಂದ ಬರ್ತದೆ. ಅದಕ್ಕೆ ಮಹಾತ್ಮರು ಏನು ಕೊಡ್ತಾರೆ ಅಂದ್ರೆ ಹಣವನ್ನ ಕೊಡ್ತಿಲ್ಲ, ಆರೋಗ್ಯ ಇರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಾರೆ. ಅದು ಯಾವುದು ಅಂದ್ರೆ ಜ್ಞಾನ. ಎಷ್ಟು ನೀವು ಬೆಳೆಸ್ಕೊಳ್ತೀರಿ ಪಡಿಸ್ಕೊಳ್ತೀರಿ ಅಂತ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಹಂಗೆ ಜ್ಞಾನ. ಅದಕ್ಕೋಸ್ಕರವಾಗಿ ನಮ್ಮ ಜ್ಞಾನವನ್ನು ವೇದಾಂತ ಪರಿಷತ್ತಿನ ಮಹೋತ್ಸವವಾಗಿ 48-49 ವರ್ಷಗಳವರೆಗೆ ಪರಮ ಪೂಜೆ ಮಾಡುವ ತಮ್ಮ ಈ ವಯಸ್ಸಿನಲ್ಲಿ
ಸಮಾಜಕ್ಕೆ ದೇಶಕ್ಕೆ ಸೇರಿಸುವಂತಹ ಸೇರಿಸುವಂತಹ ಕೆಲಸವನ್ನ ಪೂಜ್ಯರು ಮಾಡ್ತಾ ಇದ್ದಾರೆ. ಅವರಿಗೆ ಶರಣಾಯುಧರಾಗಿ ಅವರೆಲ್ಲರಿಗೂ ಅವರ ಆಶೀರ್ವಾದ ಎಲ್ಲ ರೀತಿಯಲ್ಲಿ ರಾಜ್ಯ ಮಾಡಿ ಎಲ್ಲ ಮಾತುಗಳು ವಿರಾಮ ಕೊಡ್ತಾ ಇದ್ದಾರೆ.